ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನೋಡ್ರಿ, ಈ ಭಾರತ ದೇಶದಲ್ಲಿ ನಾವೇನು 130 ಕೋಟಿ ಜನ ಇದ್ದೀವಲ್ಲ, ನಮ್ಮ ಸ್ವಾತಂತ್ರ್ಯ ಹರಣವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ. ನಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನಾವು ಬಳಸ್ತಾ ಇರುವಂಥ ಅಪ್ಲಿಕೇಶನನ್ನು ಬ್ಯಾನ್ ಮಾಡ್ತಾ ಇದ್ದಾರೆ, ಸ್ಥಗಿತಗೊಳಿಸ್ತಾ ಇದ್ದಾರೆ. ನಮಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ, ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ. ನೀವು ಈ ಸೋಷಿಯಲ್ ಮೀಡಿಯಾಗಳಿದಾವಲ್ಲ, ವಿಶೇಷವಾಗಿ ನೀವು ಟ್ವಿಟರ್ ಹ್ಯಾಂಡಲ್ಗೆ ಹೋದರೆ, ಈಗ ಅದಕ್ಕೆ ಎಕ್ಸ್ ಅಂತ ಕರೀತಾರೆ. ಎಕ್ಸ್ ಸುಮ್ಮನೆ ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ಬಿಟ್ರೆ ಭಾರತ ದೇಶದಲ್ಲಿ ಈ ರೀತಿ ಸ್ಥಿತಿ ಇದೆಯಾ ಅಂತ ಒಂದು ರೀತಿಯ ಭ್ರಮೆ ನಿರ್ಮಾಣ ಆಗಿಬಿಡುತ್ತೆ. ಒಂದು ಕಡೆ ಹೇಳ್ತಾರೆ ಇಡೀ ದೇಶದಲ್ಲಿ ಬಡತನ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಜನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ಅಂತ ಒಬ್ಬ ವಕ್ತಾರರು ಹೇಳ್ತಾರೆ. ಮತ್ತೊಂದು ಕಡೆ ಕೇಳಿದ್ರೆ ಮಣಿಪುರದಲ್ಲಿ ಬೆಂಕಿ ಹೊತ್ಕೊಂಡಾಗಿದೆ, ಏನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಅಂತ ಅದರಲ್ಲಿ ಬರ್ತಾ ಇರ್ತದೆ. ಇನ್ನೊಂದರಲ್ಲಿ ನೋಡಿದರೆ ಏನು ಈ ರೀತಿ ಗಲಾಟೆ ನಡೀತಾ ಇದೆ ಅಂತ ಮತ್ತೊಂದು ಕಡೆ ಮಾತಾಡ್ತಾರೆ. ನೋಡಿದರೆ ಭಾರತ ದೇಶದಲ್ಲಿ ಎಲ್ಲ ಕಡೆ ದಾವಾನೆಲ್ಲ ಹೊತ್ತಿಕೊಂಡು ಬಿಟ್ಟಿದೆ. ಎಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ಅನಿಸುತ್ತೆ. ಅಂಥ ಭ್ರಾಮಕ ಪ್ರಪಂಚವನ್ನು ಸೋಷಿಯಲ್ ಮೀಡಿಯಾ ನಿರ್ಮಾಣ ಮಾಡ್ತಾ ಇರ್ತವೆ. ನಾವು ಹೊರಗಡೆ ಹೋಗಿ ನೋಡಿದರೆ ಇದು ಯಾವುದೂ ಕಾಣೋದೇ ಇಲ್ಲ. ಒಂದು ಸಲ ನೀವು ಟ್ವಿಟರ್ ಹ್ಯಾಂಡಲ್ನ ಸ್ಕ್ರೋಲ್ ಮಾಡಿ ನೋಡಿ, ಎಕ್ಸ್ ಅಂತ ಅಂತಾರೆ. ಅದಕ್ಕೆ ಒಂದು ಟೆಲಿಗ್ರಾಮ್ ಆ್ಯಪ್ ಅಂತ ಆ್ಯಪ್ ಇದೆ. ಭಾಳಷ್ಟು ಜನರಿಗೆ, ಯುವ ಪೀಳಿಗೆಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಈಗಿರುವಂಥ ಜನ್ಜಿ ಅಂತ ಏನು ಹೇಳ್ತೀರಿ ಅವ್ರಿಗೆಲ್ಲ ಟೆಲಿಗ್ರಾಮ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಕಾಲಘಟ್ಟದವ್ರು ನಾವು ವಾಟ್ಸಪ್ ಮೂಲಕ ಬದುಕನ್ನು ಮಾಡಿದಂಥವ್ರು. ವಾಟ್ಸಪ್ ಗ್ರೂಪು, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದು, ಇದು ನಮಗೆ ಅತ್ಯಂತ ಅಪಾಯಕರವಾದಂಥದ್ದು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಆದದ್ದು. ಟೆಲಿಗ್ರಾಮ್ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರೋದು. ಅಂಥ ಟೆಲಿಗ್ರಾಮ್ ಆ್ಯಪನ್ನು ನಾಡಿದ್ದು 21ನೇ ತಾರೀಕು ನೀಟ್ ಪರೀಕ್ಷೆ ಇರುವ ಹಿನ್ನೆಲೆಯಲ್ಲಿ 1 ವಾರದ ಅವಧಿಗೆ ಸ್ಥಗಿತಗೊಳಿಸಲಾಗಿದೆ. ಕೇಂದ್ರ ಸಚಿವಾಲಯ, ಗೃಹ ಸಚಿವಾಲಯ ಈ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಲಿಕ್ಕೆ ಅದು ಒಂದಷ್ಟು ಕಾರಣಗಳನ್ನು ಕೊಟ್ಟಿದೆ. ಇದು ಒಂದು ಡಾರ್ಕ್ ವೆಬ್ಬು. ಇದರ ಮೂಲಕ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ಪ್ರಯತ್ನ ನಡೀತಾ ಇದ್ದಾವೆ. ಜೊತೆಗೆ ಒಂದು 7 ಅಂಶಗಳನ್ನು ಹೇಳಿದೆ. ಆ 7 ಅಂಶಗಳನ್ನ ಮೊದಲು ಹೇಳಿಬಿಡ್ತೇನೆ, ನಮ್ಮಲ್ಲಿ ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡೋಣ. ಅದು ಹೇಳ್ತದೆ ಆರ್ಗನೈಸ್ಡ್ ಕ್ರೈಮ್ಗೆ ಇದು ಅವಕಾಶ ಮಾಡಿಕೊಡ್ತಾ ಇದೆ. ಎರಡನೇದಾಗಿ ಡ್ರಗ್ ಟ್ರಾಫಿಕಿಂಗ್ಗೆ ಅವಕಾಶ ಆಗ್ತಾ ಇದೆ. ಚೈಲ್ಡ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ. ಇದರ ಮೂಲಕ ಪೈರಸಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಮಾಡಲಿಕ್ಕೆ ಇದು ಅನುಕೂಲ ಮಾಡಿಕೊಡ್ತಾ ಇದೆ. ಪೊಲಿಟಿಕಲಿ ಅನ್ರೆಸ್ಟ್ಗೊಳಿಸುವ ಕೆಲಸವನ್ನು ಮಾಡ್ತಾ ಇದೆ. ಹೀಗೊಂದು 7 ಅಂಶಗಳನ್ನು ಕೇಂದ್ರ ಗೃಹ ಸಚಿವಾಲಯ ಹೇಳಿ ಇದೊಂದು ಡಾರ್ಕ್ ವೆಬ್ ರೀತಿ, ಇದು ದೇಶದಲ್ಲಿ ಒಳಗಿಂದೊಳಗೇನೆ ಗೆದ್ದಲಿನ ರೀತಿಯಲ್ಲಿ ದೇಶವನ್ನು ಹಾಳು ಮಾಡ್ತದೆ, ಸಮಾಜದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದೆ. ಮೊದಲನೇದಾಗಿ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಆ್ಯಪನ್ನು ಸರ್ಕಾರ ಬ್ಯಾನ್ ಮಾಡ್ತಾ ಇದೆ, ಅದು ಒಂದು ಕಾಲಘಟ್ಟಕ್ಕೆ ಒಂದಷ್ಟು ದಿನಕ್ಕೋಸ್ಕರ ಬಂದ್ ಮಾಡಿದೆ ಅಂದರೆ ಅದರಿಂದ ಏನೇ ಒಂದು ಗುರುತರವಾದಂಥ ಕಾರಣ ಇರಬೇಕು. ಇಲ್ಲದೆ ಹೋದರೆ ಯಾವುದೇ ಒಂದು ಆ್ಯಪನ್ನು ಇಟ್ಟುಕೊಂಡು ಸರ್ಕಾರ ಮಹತ್ತರವಾದ ತೀರ್ಮಾನ ಕೈಗೊಳ್ಳೋದಿಲ್ಲ. ಅದಕ್ಕೆ ಬೇಹುಗಾರಿಕೆಯಿಂದ ಮಾಹಿತಿ ಬಂದಿರ್ತದೆ. ಆಮೇಲೆ ಇಂಟೆಲಿಜೆನ್ಸ್ನವ್ರು ಮಾಹಿತಿ ಕೊಡೋದಲ್ಲದೆ ಬೇರೆ ಬೇರೆ ಮೂಲಗಳು ಮಾಹಿತಿಗಳನ್ನು ನೀಡಿರ್ತವೆ. ಇದೆಲ್ಲವನ್ನು ಗಮನಿಸಿ ಗೃಹ ಸಚಿವಾಲಯ ಒಂದು ಸಭೆಯನ್ನು ನಡೆಸುತ್ತೆ. ಆ ಸಭೆಯಲ್ಲಿ ಇದಕ್ಕೆ ಪರಿಹಾರ ಏನು ಅಂತ ಆಲೋಚನೆ ಮಾಡಲಾಗತ್ತೆ. ಪರಿಹಾರ ಆಲೋಚನೆ ಮಾಡೋದಲ್ಲದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳೇನಿದ್ದಾವೆ ಅಂತ ಆಲೋಚನೆ ಮಾಡಲಾಗ್ತದೆ. ಅದನ್ನು ಮಾಡಿದ ಮೇಲೆ ಇಂಥದ್ದೊಂದು ತೀರ್ಮಾನವನ್ನು ಮಾಡಲಾಗತ್ತೆ. ಈಗೇನು ಟೆಲಿಗ್ರಾಮ್ ಅನ್ನೋ ಆ್ಯಪ್ ಇದೆಯಲ್ಲ, ಇದು ವಾಟ್ಸಪ್ ಥರ ಇರುವಂಥ ಆ್ಯಪು. ಬಟ್ ನೀವು ದೊಡ್ಡ ದೊಡ್ಡ ಫೈಲ್ಗಳನ್ನು ಕೂಡ ಅತ್ಯಂತ ಸುಲಭವಾಗಿ ಕಳಿಸಬಹುದಾದಂಥ ಆ್ಯಪ್ ಇದು. ನಾವು ಕೂಡ ಭಾಳಷ್ಟು ಫೈಲ್ಗಳನ್ನ ಇದರಲ್ಲೇ ಕಳಿಸ್ತೀವಿ. ಯಾಕಂದರೆ ಸೈಜ್ ಆಫ್ ದ ಫೈಲ್ ಭಾಳ ದೊಡ್ಡದಿದ್ದಾಗ ವಾಟ್ಸಪ್ನಲ್ಲಿ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಟೆಲಿಗ್ರಾಮ್ ಮೂಲಕ ಕಳಿಸೋದು. ಇದನ್ನು ಈಗ ಒಂದು ಚಾಕು ಇದೆ ಅಡುಗೆ ಮನೆಯಲ್ಲಿ, ಅದನ್ನು ಒಬ್ಬನ ಕೊಲೆ ಮಾಡಲಿಕ್ಕೂ ಬಳಸ್ಬೋದು, ಅಡುಗೆ ಮಾಡಲಿಕ್ಕೂ ಬಳಸ್ಬೋದು, ತರಕಾರಿ ಹೆಚ್ಚಲಿಕ್ಕೂ ಬಳಸ್ಬೋದು. ಇದನ್ನು ಅಡುಗೆ ಮಾಡೋದಕ್ಕಿಂತ, ತರಕಾರಿ ಹೆಚ್ಚೋದಕ್ಕಿಂತ ಕೊಲೆ ಮಾಡಲಿಕ್ಕೆ ಜಾಸ್ತಿ ಬಳಸಿದ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಇದು ಕೈಗೆ ಸಿಗಲಾರ್ದಂಗೆ ಅಥವಾ ಯಾರು ಕೊಲೆ ಮಾಡುವಂಥ ಮನಸ್ಥಿತಿ ಇರ್ತಾರೋ ಅವ್ರಿಗೆ ದಕ್ಕಲಾರ್ದ ಹಾಗೆ ನೋಡ್ಕೋತೀವಿ. ಇದು ಮನುಷ್ಯನ ಸಹಜವಾದಂಥ ಪ್ರಕ್ರಿಯೆ. ಇದು ಟೆಲಿಗ್ರಾಮ್ ಇದೆಯಲ್ಲ, ಈ ಟೆಲಿಗ್ರಾಮ್ಗೂ ಅದೇ ಸಮಸ್ಯೆ ಆಗಿರೋದು. ಈ ಸಲ ಪೇಪರ್ ಲೀಕ್ ಅಂತ ಬಂತಲ್ಲ, ಪೇಪರ್ ಲೀಕ್ ಬಂದ ಸಂದರ್ಭದಲ್ಲಿ ಇದರ ಕುರಿತಾಗಿ ವ್ಯಾಪಕವಾದಂಥ ತನಿಖೆ ನಡೀತು. ಏಕೆಂದರೆ ಸರ್ಕಾರಕ್ಕೆ ಅವಮಾನದ ವಿಚಾರ ಇದು. ಯಾವುದೇ ಸರ್ಕಾರಕ್ಕಾದರೂ ಮುಜುಗರವನ್ನು ಉಂಟು ಮಾಡೋ ವಿಚಾರ. ಯಾವ ಸರ್ಕಾರಕ್ಕೂ ಪೇಪರ್ ಲೀಕ್ ಮಾಡಿಸ್ಬೇಕು, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬೇಕು ಅನ್ನೋ ಉದ್ದೇಶ ಇರೋದಿಲ್ಲ. ಅದು ವಿಶೇಷವಾಗಿ ನರೇಂದ್ರ ಮೋದಿ ಅಂಥವರು ತಮ್ಮ ಜೀವಿತಾವಧಿಯನ್ನೇ ದೇಶಕ್ಕಾಗಿ, ಸಮಾಜಕ್ಕಾಗಿ ಮುಡಿಪಟ್ಟಂಥ ಮನುಷ್ಯ
ಚಕಾರ ₹1 ಬಳಸಲಾರದೆ ನಿಸ್ಪೃಹವಾಗಿ ಜೀವನ ಮಾಡುವಂಥ ಮನುಷ್ಯನ ಸರ್ಕಾರದಲ್ಲಿ ಈ ರೀತಿಯದಾದಂಥ ಪೇಪರ್ ಲೀಕ್ ಆಗುತ್ತೆ ಅಂದ ತಕ್ಷಣ ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ. ಮತ್ತು ಅಮಿತ್ ಶಾ ಗೃಹ ಸಚಿವಾಲಯದಲ್ಲಿರೋದರಿಂದ ಇದನ್ನು ಹೇಗೆ ನಕ್ಸಲ್ ವಾದವನ್ನೇ ಸಂಪೂರ್ಣವಾಗಿ ಮಗ್ಗಲು ಮುರಿದು ಹಾಕಿದರು ಅಮಿತ್ ಶಾ ಅವರು, ಡೇಟ್ ಕೊಟ್ಟು ಮಾರ್ಚ್ 31 ಅಂತ, ಇದನ್ನು ಮುಗಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಸಿಕ್ಕಿದ್ದು ಟೆಲಿಗ್ರಾಮ್ ಆ್ಯಪ್. ಇದು ತನ್ನ ಎನ್ಕ್ರಿಪ್ಟೆಡ್ ಡಾಟಾವನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ಹಿಂದೇಟು ಹಾಕತ್ತೆ. ಸರ್ಕಾರ ಯಾವುದೋ ಒಂದು ಡಾಟಾನ ಕೇಳುತ್ತೆ, ಏನು ಹೀಗೆ ಭಯೋತ್ಪಾದಕರು ಭಾರತದೊಳಗೆ ನುಗ್ಗಿ ಬರ್ತಾ ಇದ್ದಾರಂತೆ, ಇದರ ಮಾಹಿತಿ ಲಭ್ಯ ಆಗ್ತಾ ಇದೆ, ನೀನು ಕೊಡು ಅಂದಾಗ ಕೊಡಬೇಕಾದದ್ದು ಆ ಆ್ಯಪ್ನ ಕಂಪನಿಯ ಬಾಧ್ಯತೆ, ಅದು ಜವಾಬ್ದಾರಿ, ಕರ್ತವ್ಯ. ಇದು ಅದರಿಂದ ನುಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಇದು ಕೇವಲ ಭಾರತ ಮಾತ್ರ ಅಲ್ಲ. ಈಗ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತಾರಲ್ಲ, ಇವರು ಇಷ್ಟಪಡುವಂಥ ಚೈನಾ ಇದೆಯಲ್ಲ, ಚೈನಾದಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಎಡಚರಿ ಕೇಳಬೇಕು. ಚೈನಾದಲ್ಲಿ ಕೂಡ ಇದನ್ನು ಇದನ್ನು ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ, ಶಾಶ್ವತವಾಗಿ ಇದನ್ನು ಬ್ಯಾನ್ ಮಾಡಿದ್ದಾರೆ ಟೆಲಿಗ್ರಾಮ್ನ. ಪಾಕಿಸ್ತಾನದಲ್ಲಿ ಬ್ಯಾನ್ ಆಗ್ತಾನೆ ಇರ್ತದೆ, ವಿಯೆಟ್ನಾಂನಲ್ಲಿ ಬ್ಯಾನ್ ಆಗಿದೆ, ಆಮೇಲೆ ಸೊಮಾಲಿಯಾದಲ್ಲಿ ಬ್ಯಾನ್ ಆಗಿದೆ, ಇರಾನ್ನಲ್ಲಿ ಬ್ಯಾನ್ ಆಗಿದೆ. ಇರಾನ್ನಲ್ಲಂತೂ ಮೊನ್ನೆಯವರೆಗೂ ಇಂಟರ್ನೆಟ್ಟೇ ಇರಲಿಲ್ಲ. ಇವ್ರು ಯಾರು ಮುಸಲ್ಮಾನರ ಪರವಾಗಿ ಮಾತಾಡುವಂಥವ್ರು ಇದ್ದಾರೆ, ಇದಕ್ಕೆ ಉತ್ತರ ಹೇಳಬೇಕು. ಭಾರತ ತಾತ್ಕಾಲಿಕವಾಗಿ ಇದಕ್ಕೊಂದು ನಿಷೇಧವನ್ನು ಹೇರಿದೆ, ಸ್ಥಗಿತಗೊಳಿಸಿದೆ. ಒಂದು ಸಿನಿಮಾ, ಇವತ್ತು ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಿ ನಾವು. ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರಲ್ಲಿ ಬಂದು ಇನ್ನೂ 1/4 ಗಂಟೆ ಆಗಿರೋದಿಲ್ಲ, ಆಗಲೇ ಅದರ ಪ್ರಿಂಟು ಟೆಲಿಗ್ರಾಮ್ನಲ್ಲಿ ಸಂಪೂರ್ಣ ಸಿನಿಮಾ ಬರುತ್ತೆ ಅಂದರೆ ಯಾವ ಮಟ್ಟಿಗೆ ಇವರ ನೆಟ್ವರ್ಕ್ ಇರುತ್ತೆ ಮತ್ತು ಹೇಗೆ ಫೈಲ್ಗಳನ್ನು ಕಳಿಸುವ ವ್ಯವಸ್ಥೆ ಇದೆ ಇದರಲ್ಲಿ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋ. ಒಬ್ಬ ವ್ಯಕ್ತಿ ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿಗೆ ಒಂದು ಸಿನಿಮಾ ಮಾಡಿರ್ತಾನೆ, ಅದನ್ನು ನಂಬಿಕೊಂಡಂಥ ನೂರಾರು ಜನ ಅದರಲ್ಲಿ ಕೆಲಸ ಮಾಡಿರ್ತಾರೆ. ಅವ್ರ ಉದ್ಯೋಗ ಸಂಪೂರ್ಣವಾಗಿ ಇದರ ಮೇಲೆ ನಿರ್ಭರ ಆಗಿರುತ್ತೆ. ಆದರೆ ಅದು ವಾಟ್ಸಪ್ನಲ್ಲಿ ಬರಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಟೆಲಿಗ್ರಾಮ್ನಲ್ಲಿ ಅದನ್ನು ಹರಿಬಿಡ್ತಾರೆ ಅಂತಂದರೆ ಆ ಟೆಲಿಗ್ರಾಮ್ ನಮಗೆ ಇರಬೇಕಾ ಅನ್ನುವಂಥ ಪ್ರಶ್ನೆ. ಇನ್ನು ಡ್ರಗ್ ಟ್ರಾಫಿಕಿಂಗ್ನ ಅತಿ ಹೆಚ್ಚು, ಜೊತೆಗೆ ಇದು ಇದೆಯಲ್ಲ ಬೆಟ್ಟಿಂಗ್ ಆ್ಯಪ್ಸ್ ಅಂತಾರಲ್ಲ, ಬೆಟ್ಟಿಂಗ್ನ ಅತಿ ಹೆಚ್ಚು ವ್ಯವಹಾರ ನಡೆಯೋದು ಈ ಟೆಲಿಗ್ರಾಮ್ ಚಾನಲ್ನ ಅನುಕೂಲತೆ ಏನು ಅಂತ ಹೇಳ್ತೇನೆ. ಟೆಲಿಗ್ರಾಮ್ನಲ್ಲಿ ನೀವು 2 ಲಕ್ಷ ಜನ ಸದಸ್ಯರನ್ನು ನಿಮ್ಮ ಗುಂಪಿನಲ್ಲಿ ಹಾಕ್ಕೋಬೋದು. ವಾಟ್ಸಪ್ನಲ್ಲಿ ಆ ಫೆಸಿಲಿಟಿ ಇಲ್ಲ. ಅತಿ ಹೆಚ್ಚು ವ್ಯವಸ್ಥೆ ಇರೋದು 1024 ಜನರು ಮಾತ್ರ ನೀವು ವಾಟ್ಸಪ್ನಲ್ಲಿ ತೊಗೋಬೋದು. ಅದು ಎನ್ಕ್ರಿಪ್ಟೆಡ್ ಆದರೂ ಕೂಡ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ಮೆಟಾದಲ್ಲಿ ಬರ್ತದೆ. ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ ಎಲ್ಲ ಮೆಟಾಗೆ ಸೇರಿಕೊಂಡದು. ಕೊಟ್ಟ ತಕ್ಷಣ ಅದು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡುತ್ತೆ, ನ್ಯಾಯಾಲಯಕ್ಕೆ ನೀಡುತ್ತೆ. ಇದು ಹಾಗಿಲ್ಲ. ಇಲ್ಲಿ 1024 ವಾಟ್ಸಪ್ನಲ್ಲಿದ್ದರೆ ಟೆಲಿಗ್ರಾಮ್ನಲ್ಲಿ 2 ಲಕ್ಷ ಜನ ಸದಸ್ಯರನ್ನು ಮಾಡ್ಕೋಬೋದು. ಎರಡನೇದಾಗಿ ಅದು ಟೆಲಿಗ್ರಾಮ್ ಚಾನಲ್ ಅಂತಿದೆ. ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ಅನ್ಲಿಮಿಟೆಡ್, ಇನ್ಫಿನಿಟಿ, ನೀವು ಎಷ್ಟು ಜನರನ್ನ ಬೇಕಾದರೂ ಸದಸ್ಯರನ್ನಾಗಿ ಮಾಡ್ಕೋಬೋದು. ಮೂರನೇದು ಸಿಗ್ನಲ್ ಆ್ಯಪ್ ಅಂತ ಒಂದು ಮಾಡಿದ್ದಾರೆ. ಆ ಸಿಗ್ನಲ್ ಆ್ಯಪಲ್ಲಿ 1000 ಜನ ಸೇರ್ಕೋಬೋದು. ಆಮೇಲೆ ಸೀಕ್ರೆಟ್ ಅಕೌಂಟ್ ಇಟ್ಕೋಬೋದು, ನಿಮ್ಮ ಮಾಹಿತಿ ಅದರಲ್ಲಿ ಲಭ್ಯ ಆಗೋದಿಲ್ಲ. ಜೊತೆಗೆ ನೀವು ಕಳಿಸಿರುವಂಥ ಮಾಹಿತಿ ಡಿಸಪಿಯರ್ ಆಗಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಈಗೊಂದು ನೀವು ಚಾಟ್ ಮಾಡ್ತಾ ಇರ್ತೀವಿ, ಇದು ಅರ್ಧ ಗಂಟೆಯ ನಂತರ ಇದು ಡಿಸಪಿಯರ್ ಆಗಬೇಕು ಅಂತ ನೀವು ಅದರಲ್ಲಿ ಕೊಟ್ಬಿಟ್ರೆ ಅರ್ಧ ಗಂಟೆ ಡಿಸಪಿಯರ್ ಆಗಿಬಿಡುತ್ತೆ. ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಕುರುಹುಗಳು ಉಳಿಯೋದಿಲ್ಲ. ಕಾಶ್ಮೀರದ ಅನ್ರೆಸ್ಟ್ ಬಗ್ಗೆ ಆಲೋಚನೆ ಮಾಡಿ ನೋಡಿ. ಒಂದು ಕಾಲದಲ್ಲಿ ಕಾಶ್ಮೀರದಲ್ಲಿ ಅತಿ ಹೆಚ್ಚು ಕಲ್ಲು ತೂರಾಟ ನಡೆದ ಸಂದರ್ಭದಲ್ಲಿ ಅಲ್ಲಿಯ ರಾಜ್ಯಪಾಲರು, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇದ್ರು, ಲೆಫ್ಟಿನೆಂಟ್ ಗವರ್ನರ್ ಅವರು ಇದರ ತನಿಖೆಗೆ ಹೇಳಿದರು. ಸೈನ್ಯದವರು ತನಿಖೆ ಮಾಡಿಸಿದ್ರು, ಬೇಹುಗಾರಿಕೆಗೆಲ್ಲ ಕೊಟ್ಟು ಇಂಟೆಲಿಜೆನ್ಸ್ ನೋಡಿದರೆ ವಾಟ್ಸಪ್ ಗ್ರೂಪ್ ಮಾಡಿ ಇಂಥ ಜಾಗಕ್ಕೆ ಇಷ್ಟೊತ್ತಿಗೆ ಬಾ ಅಂಥೇಳಿ ಜನರಿಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇತ್ತು. ಇಂಥಲ್ಲಿ ಕಲ್ಲುಗಳು ಲಭ್ಯ ಆಗ್ತವೆ ಅಂತ ಹೇಳಲಾಗ್ತಾ ಇತ್ತು. ಕಲ್ಲು, ಇಟ್ಟಿಗೆ ಎಲ್ಲ ತೊಗೊಂಡು ಬಂದು ಗಲಾಟೆ ಮಾಡ್ತಾಯಿದ್ರು. ಇದು ನಿರಂತರವಾಗಿ ನಡೀತಾ ಇತ್ತು. ಬಹಳಷ್ಟು ಜನರಿಗೆ ಇದು ಮರ್ತೋಗ್ಬಿಟ್ಟಿರ್ತದೆ. ನಮ್ಮಲ್ಲಿ ಅತಿ ದೊಡ್ಡ ಸಮಸ್ಯೆ ಏನಂದರೆ, ನಾವು ಯಾವುದೇ ಒಂದು ದೊಡ್ಡ ಕಂಟಕಕ್ಕೆ ಸಿಲುಕಿ ಹಾಕಿಕೊಂಡಾಗ ಇರುವಂಥ ತೀವ್ರತೆ ತದನಂತರದ ದಿನಗಳು ಇರೋದಿಲ್ಲ. ಮನುಷ್ಯನಿಗೆ ಲಭ್ಯ ಆದಂಥ ಅತಿ ದೊಡ್ಡದಾದಂಥ ಅನುಕೂಲ ಏನಂದರೆ, ನಾವು ಯಾವುದನ್ನು ಗಾಢವಾಗಿ ಮನಸ್ಸಿನ ತಗೊಳ್ಳೋದಿಲ್ಲ, ಮರ್ತು ಬಿಡ್ತೀವಿ. ನಾವು ಕೋವಿಡ್ ಅನ್ನೋದು ಒಂದು ಬಂದಿತ್ತು, ನಾವು ಮನೆಯಿಂದ ಹೊರಗಡೆನೇ ಹೋಗ್ತಾ ಇಲ್ಲ ಅನ್ನೋದು ಇವತ್ತು ಕನಸಿನ ಮಾತು, ನಮಗೆ ನೆನಪೇ ಇಲ್ಲ. ಅದು ಹಂಗೂ ಆಗಿತ್ತಾ ಅಂತ ಮುಂದಿನ ಜನಾಂಗದವ್ರು ಕೇಳ್ತಾರೆ. ಹೌದಾ, ಹಿಂಗಾಗಿತ್ತಾ, ಮನೇಲೇ ಇದ್ರಾ ಅಂತ ಕೇಳ್ತಾರೆ. ಪ್ಲೇಗ್ ಅಂತ ಒಂದಿತ್ತು, 1000 ಜನ ಸತ್ತೋಗ್ತಾ ಇದ್ರು ಅಂತ ಕೇಳಿದಾಗ ನಾವು ಸಣ್ಣವರಿದ್ದಾಗ, ಹಂಗೆಲ್ಲ ಸಾಧ್ಯನಾ, ಇಲ್ಲಿಗೊಂದು ಕಾಯಿಲೆ ಬಂದ್ರೆ ನಾವು ಯಾಕೆ ಸಾಯ್ತೀವಿ ಅಂತ ಮಾತಾಡ್ತಿದ್ವಿ. ಹಾಗೆ ಇದು ಕೂಡ, ಇದು ಕೊಟ್ಟಂಥ ತೊಂದರೆ ಇರ್ತಾವಲ್ಲ, ಈ ತೊಂದರೆಯನ್ನು ಮರೆತು ಬಿಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲ ಹೇಳಲಿಕ್ಕೆ ಹೊರಟದ್ದೇನಪ್ಪ ಅಂದರೆ,
ಈ ಟೆಲಿಗ್ರಾಮ್ ಅನ್ನುವಂಥದ್ದು ಇದೆಯಲ್ಲ, ಈ ಗ್ರೂಪ್ ಮಾಡ್ಕೊಳ್ಳೋದು, ಬೆಟ್ಟಿಂಗ್ ಮಾಡೋದು, ಫೈಲ್ಗಳನ್ನ ಕಳಿಸೋದು, ಒಂದು ದೇಶದಿಂದ ಇನ್ನೊಂದು ದೇಶದ ಮಧ್ಯೆ ನಡೆಯುವಂಥ ವ್ಯವಹಾರಗಳು, ಟ್ರಾಫಿಕ್ಕಿಂಗು, ಈ ರೀತಿಯಾದಂಥ ನಿಷೇಧ ಹೇರಬಹುದಾದಂಥ ನೂರಾರು ವ್ಯವಹಾರಗಳ ತಾಣ ಆಗಿರೋದ್ರಿಂದ ತಾತ್ಕಾಲಿಕವಾಗಿ 21ನೇ ತಾರೀಕು ನೀಟ್ ಪರೀಕ್ಷೆ ಮುಗಿಯಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದಕ್ಕೆ ಸ್ಥಗಿತಗೊಳಿಸಲಾಗಿದೆ ತಾತ್ಕಾಲಿಕವಾಗಿ. ಆದರೆ ಡುರಾವ್ ಅಂತೇಳಿ ಅದರ ಸಂಸ್ಥಾಪಕ ಆತ ಹೇಳ್ತಾನೆ, ಭಾರತ ದೇಶದ 150 ಕೋಟಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ. ಅಭಿವ್ಯಕ್ತಿ ವ್ಯಕ್ತಪಡಿಸಲಿಕ್ಕೆ ಸಾವಿರಾರು ಸಾಧನಗಳು ಭಾರತ ದೇಶದಲ್ಲಿದ್ದಾವೆ. ಏನು ಬೇಕಾದರೂ ಮಾತಾಡಲಿಕ್ಕೆ ನಿಮಗೆ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ನಾ ಹೇಳಿದೆ ಟ್ವಿಟರ್ ಹ್ಯಾಂಡಲ್ ಇದೆ, ಏನಿಲ್ಲ ಹೇಳಿ ಎಲ್ಲ ಇದ್ದಾವೆ. ಈತನ ಟೆಲಿಗ್ರಾಮ್ ಬಂದಾಗ್ಬಿಟ್ರೆ ಇಲ್ಲಿ ಜನರ ಅಭಿವ್ಯಕ್ತಿ ಹೋಗಲಿ. ಈ ಕಡೆ ಬನ್ನಿ, ಅರವಿಂದ್ ಕೇಜ್ರಿವಾಲ್. ಈಗೆಲ್ಲ TMC ಅವರೆಲ್ಲ ಹೈಜಾಕ್ ಆಗಿದಾರಲ್ಲ, MP ಗಳು ಹೆಂಗಾದ್ರೆ ಅವರೆಲ್ಲ ಪೇಪರ್ ಲೀಕ್ನಿಂದ ಆಗಿದ್ದಾರೆ. ಈಗ ಶಿವಸೇನೆ, ಉದ್ಧವ್ ಠಾಕ್ರೆ ಶಿವಸೇನೆಯ MP ಗಳನ್ನು 9 ಜನರನ್ನ ಹೈಜಾಕ್ ಮಾಡಲಾಯ್ತಲ್ಲ, ಒಬ್ಬೊಬ್ಬರಿಗೆ 15 ಕೋಟಿ ರೂಪಾಯಿಗಳನ್ನು ಮೋದಿ ಕೊಟ್ಟಿದ್ದಾರೆ. ಎಲ್ಲಿಂದ ಬಂತು ದುಡ್ಡು? ಪೇಪರ್ ಲೀಕ್ನಿಂದ ಬಂದಿದೆ, ಆ ದುಡ್ಡಿಂದ ಮಾಡಿದ್ದು. ಅಂದರೆ ಈ ಪೇಪರ್ ಲೀಕ್ ಮೋಡಸ್ ಆಪರಂಡಿ ಏನಿದೆ, ಈ ಮೋಡಸ್ ಆಪರಂಡಿ ದುಡ್ಡಿನಿಂದ ಇವೆಲ್ಲ ರಾಜಕೀಯವನ್ನು ನರೇಂದ್ರ ಮೋದಿ, ಅಮಿತ್ ಶಾ ಮಾಡ್ತಾ ಇದ್ದಾರೆ ಅಂತ ಈತ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಲ್ಲೊಬ್ಬ ರಾಹುಲ್ ಗಾಂಧಿ ಅಂತಿದ್ದಾನೆ. ಆತ ಇದೇ ಪರೀಕ್ಷೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ತವರು ಮನೆ ಇತ್ತು, ಅದರ ಹೆಸರು ಕೋಟಾ ಅಂಥೇಳಿ ರಾಜಸ್ಥಾನದಲ್ಲಿ. ಆತ ನಿನ್ನೆ ಅಲ್ಲಿ ಹೋಗ್ತಾನೆ. ಈಗ ರಾಹುಲ್ ಗಾಂಧಿಗೆ ಒಂದು ಸ್ಪಷ್ಟ ಆಗಿ ಹೋಗಿದೆ, ಏನಪ್ಪ ಅಂದರೆ, ನಾನು ಚುನಾವಣೆಯನ್ನು ಮಾಡಿ ಚುನಾವಣೆಯನ್ನು ಎದುರಿಸಿ ನರೇಂದ್ರ ಮೋದಿನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ನಾನೇನಿದ್ರೂ ಈ ದೇಶದಲ್ಲಿ ದಂಗೆಯನ್ನು ಉಂಟು ಮಾಡಬೇಕು, ಜನ ರೊಚ್ಚಿಗೆದ್ದು ಬೀದಿಗಿಳಿಯಬೇಕು. ಹಾಗೆ ಬೀದಿಗಿಳಿಯುವ ಮೂಲಕ ನರೇಂದ್ರ ಮೋದಿ ಸರ್ಕಾರ ಬೀಳಬೇಕು. ಏಕೆಂದರೆ ಆತನ ಎದುರು ಎಕ್ಸಾಂಪಲ್ ಇದ್ದಾವೆ. ಬಾಂಗ್ಲಾದೇಶ ಇದೆ, ನೇಪಾಳ ಇದೆ, ಶ್ರೀಲಂಕಾ ಇದೆ. ಆ ರೀತಿ ಆಗಬೇಕು ಅನ್ನೋದು ಆತನ ಹೆಬ್ಬಯಕೆ. ಅದಕ್ಕೆ ಆತ ಏನು ಮಾಡ್ತಾ ಇದ್ದಾನೀಗ, ಮುಂದೆ ಜೋಡೋ ಯಾತ್ರೆ, ಆ ಜೋಡೋ ಯಾತ್ರೆ, ಭಾರತ್ ಜೋಡೋ ಯಾತ್ರೆ ಅಂತ ಓಡಾಡಿದ್ರು, ಮೊಹಬ್ಬತ್ ಕಿ ದುಕಾನ್ ತೆಗೆದ್ರು, ಯಾವುದು ವರ್ಕೌಟ್ ಆಗಲಿಲ್ಲ. ಅದಕ್ಕೀಗ ಜಂಜೀನ್ ಹಿಡಿಲಿಕ್ಕೆ ಈ ರಾಜಸ್ಥಾನದ ಕೋಟಾ ಅಂತ ಏನಿದಿಲ್ಲ, ತವರು ಮನೆ ಅಂತ ಹೇಳಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಈ ಕೋಟಾದ ವಿಶೇಷತೆ ಏನಂದರೆ, ಪಾಪ ಅಪ್ಪ ಯಾವುದೋ ಸವಣೂರು, ಹಾವೇರಿ, ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿರ್ತಾನೆ, ಶಿಗ್ಗಾಂವಿ, ಹರಪನಹಳ್ಳಿ ಎಲ್ಲ ಕೆಲಸ ಮಾಡ್ತಿರ್ತಾನೆ. ತಾಯಿ ಇಲ್ಲಿಂದ ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆಯಿಂದ ರಾಜಸ್ಥಾನಕ್ಕೆ ಹೋಗ್ತಾರೆ, ಕೋಟಾದಲ್ಲಿ ಮನೆ ಮಾಡ್ತಾರೆ. ಕೋಟಾದಲ್ಲಿ ಮನೆ ಮಾಡಿ ಮಗನನ್ನು 1 ವರ್ಷ 2 ವರ್ಷ ಓದಿಸ್ತಾರೆ. ಕಾಲೇಜುಗಳು ಹೆಂಗಾಗಿದ್ದಾವೆ ಅಂದರೆ, ನೀವು ಕ್ಲಾಸಿಗೆ ಬರದೇ ಇದ್ದರೂ ನಿಂಗೆ ಅಟೆಂಡೆನ್ಸ್ ಕೊಡ್ತೀನಿ, ನೀನು ನೇರವಾಗಿ ಎಕ್ಸಾಮ್ ಬಾ ಅನ್ನುವಂಥ ಕಾಲೇಜುಗಳು ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿದ್ದಾವೆ. ಅಟೆಂಡೆನ್ಸ್ ಅನ್ನೋದು ಕಂಪಲ್ಸರಿ ಇಲ್ವೇ ಇಲ್ಲ, ಪಾಠ ಮಾಡೋ ಪ್ರಶ್ನೆನೇ ಇಲ್ಲ. ಈತ ಇಲ್ಲಿ ಬಂದು ಫೀಸ್ ಕಟ್ಟಿಬಿಡ್ಬೇಕು, ಕಾಲೇಜಿಗೆ ಫೀಸ್ ಬರಬೇಕು. ಫೀಸ್ ಬಂದು ಕಟ್ಟಿದ್ರೆ ಸೈನ್ ಹಾಕಿ ಪ್ರತಿ ದಿವಸ ಬಂದು ಅಟೆಂಡೆನ್ಸ್ ಹಾಕ್ಬೇಕಂತಿಲ್ಲ, ಪರೀಕ್ಷೆಗೆ ಬಂದುಬಿಟ್ರೆ ಆಯಿತು. ಇಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ರಾಜಸ್ಥಾನದ ಕೋಟಾಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಗಳನ್ನು ಮಾಡಿಕೊಂಡು ಟ್ಯೂಷನಿಗೆ ಸೇರಿಸಿ ನೀಟ್ ಎಕ್ಸಾಮ್ ಅಂತೆ, JEE ಅಂತೆ, IIT ಅಂತೆ ಎಕ್ಸಾಮಿಗೆ ಸೇರಿಸ್ತಾರೆ. ಸೇರಿ ಅಲ್ಲಿಂದ ಬಂದು ಇಲ್ಲಿ ಪರೀಕ್ಷೆ ಬರೀಬೇಕು. ಈ ವ್ಯವಸ್ಥೆ ಭಾಳ ದೊಡ್ಡ ಮಟ್ಟದಲ್ಲಿ ಅಂಥ ಕೋಟಾಗೆ ಈತ ಹೋಗಿದ್ದ ರಾಹುಲ್ ಗಾಂಧಿ. ಹೋಗಿ ಅಲ್ಲಿ 5 ವಿದ್ಯಾರ್ಥಿಗಳನ್ನ ಕರೀತಾನೆ. ಕರೆದು ಭಾರತ ದೇಶ ಹೇಗೆ ಯುವಕರಿಗೆ ಉದ್ಯೋಗಗಳನ್ನ ಕೊಡುವಲ್ಲಿ ವಿಫಲರಾಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಹೋಗಿದ್ದ ಈತ. ಆತ ಹೇಳ್ತಾನೆ, 1 ಲಕ್ಷ ಜನ KPSC UPSC ಎಕ್ಸಾಮ್ ಕಟ್ಟಿರ್ತಾರೆ. ಎಕ್ಸಾಮ್ ಕಟ್ಟಿದಲ್ಲಿ 5,000 ಜನನೋ 500 ಜನನೋ ತೇರ್ಗಡೆ ಆಗ್ತಾರೆ. ಉಳಿದ 99,500 ಜನರಿಗೆ ಏನು ಪ್ಲ್ಯಾನ್ ಬಿ ಇದೆ ನರೇಂದ್ರ ಮೋದಿ ಹತ್ರ ಅಂತ ಕೇಳ್ತಾನೆ. ಅಂದರೆ ಈ ದೇಶದಲ್ಲಿರೋ 150 ಕೋಟಿ ಜನ, 40 ಕೋಟಿ ಜನರಿಗೂ ಕೂಡ ಸರ್ಕಾರಿ ಉದ್ಯೋಗವನ್ನು ಒದಗಿಸಿಕೊಡೋದು ಸರ್ಕಾರದ ಕರ್ತವ್ಯ ಅಂತ ಈತ ಹೇಳ್ತಾನೆ. ಪ್ಲ್ಯಾನ್ ಬಿ ಏನಿದೆ, ಫೇಲ್ ಆದವ್ರಿಗೆ ಏನು ಪ್ಲ್ಯಾನ್ ಬಿ ಇದೆ ಅಂತ ಕೇಳ್ತಾನೆ. ಪಾಪ ಸಣ್ಣ ಹುಡುಗರು, ಟೆಂಡರ್ ಏಜ್ ಮಕ್ಕಳಿಗೆ ಯೋಚನೆ ಮಾಡುವ ಶಕ್ತಿ ಇರೋದಿಲ್ಲ, ಓದೋದು ಗೊತ್ತಷ್ಟೇ ಅವರಿಗೆ. ಈ ಸಾಮಾಜಿಕ ನಿರ್ವಹಣೆ ಅನ್ನೋದು ಬೇರೆ. ಈಗ ನಾನು ಹೇಳೋದು, ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೊಗೊಳ್ಳೋದು ಬೇರೆ ಸರ್, ಜನರಲ್ ನಾಲೆಜ್ ಬೇರೆ. ವಿಸ್ಡಮ್ ಅನ್ನೋದು ಇದೆಯಲ್ಲ, ವಿಸ್ಡಮ್ಗೆ ಭಾಳ ದೊಡ್ಡದಾದಂಥ ವ್ಯಾಪ್ತಿ ಇದೆ. ಅದಕ್ಕೆ ಮಕ್ಕಳಿಗೆ ನಿಮ್ಗೆ ಹಂಗೆ ಹೇಳಿದ್ಕೊಳ್ಳಿ, ಹೌದಲ್ವಾ, 5,000 ಜನ ಮಾತ್ರ ಪಾಸಾಗ್ತೀವಿ, ಉಳಿದು 95,000 ಜನ ಏನಾಗಬೇಕು? ಅವ್ರಿಗೆ ಸರ್ಕಾರ ಏನು ಮಾಡಿದೆ? ಸರ್ಕಾರದ ಕೆಲಸ ಅಲ್ಲ, ಸರ್ಕಾರ ಕೇವಲ ಇದಕ್ಕೆ ವ್ಯವಸ್ಥೆ ಮಾಡಿಕೊಡೋದಷ್ಟೇ ಅದರ ಜವಾಬ್ದಾರಿ. ಅದಕ್ಕೆ ಪಾಲಿಸಿಗಳನ್ನ ಮಾಡಬೇಕು, ಉದ್ಯೋಗಗಳು ಸೃಷ್ಟಿಯಾಗುವ ಹಾಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು ಅನ್ನೋದನ್ನು ಮಕ್ಕಳಿಗೆ ಕಲಿಸೋದೇ ಇಲ್ಲ. ಪ್ಲ್ಯಾನ್ ಬಿ ಏನಿದೆ ಅಂತ ಹೋಗಿ ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದಾನೆ. ಅಂದರೆ ಪಾಲಿಟಿಕಲಿ ಅನ್ರೆಸ್ಟ್ ಮಾಡಲಿಕ್ಕೆ ಆ ಕಡೆ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾರೆ, ಈ ಕಡೆ ಅರವಿಂದ್ ಕೇಜ್ರಿವಾಲ್ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಈ ರೀತಿಯಾದಂಥ ಟೆಲಿಗ್ರಾಮ್ ನಿಷೇಧ ಅನ್ನೋದನ್ನು, ಸ್ಥಗಿತಗೊಳಿಸಿದ್ದನ್ನು ದೊಡ್ಡ ಇಶ್ಯೂ ಆಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವ ದೊಡ್ಡ ಕೆಲಸ ನಡೀತಾ ಇದೆ. ಅದಕ್ಕಿಂತ ಮಜಾ ನೋಡಿ, 21ಕ್ಕೆ ಎಕ್ಸಾಮ್ ಇದೆ, 20ನೇ ತಾರೀಕು ದಿಲ್ಲಿಯಲ್ಲಿ ಮತ್ತೆ ಈ ಜಿರ್ಲೆ ಪಾರ್ಟಿಯವರು
ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಅನಗತ್ಯವಾಗಿ ಗೊಂದಲವನ್ನುಂಟು ಮಾಡುವ ಮತ್ತು ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಉಂಟು ಮಾಡುವಂಥ ದೊಡ್ಡ ಹುನ್ನಾರ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಟೆಲಿಗ್ರಾಮ್ ನಮಗೆ ಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಸುದೀರ್ಘ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟು ನಾನು ಹೇಳಲೇಬೇಕಾಗಿತ್ತು, ಹೇಳಿದ್ದೇನೆ. ನಮಸ್ಕಾರ.